ಪುರುಷರೇ, ಇಂತಹ ಮಹಿಳೆಯರೊಂದಿಗೆ ಎಂದಿಗೂ ಅದನ್ನ ಮಾಡಬೇಡಿ. ಆಚಾರ್ಯ ಚಾಣಕ್ಯರು ಅನೇಕ ರಾಜಕೀಯ, ಆರ್ಥಿಕ ಮತ್ತು ವೈಯಕ್ತಿಕ ಪಾಠಗಳನ್ನು ನೀಡಿದ್ದಾರೆ. ಯಾರೊಂದಿಗೆ ಬಾಳಬೇಕು, ಯಾರೊಂದಿಗೆ ಬಾಳಬಾರದು ಎಂಬುದನ್ನು ಹೇಳಿದ್ದಾರೆ. ಅಲ್ಲದೆ ಪುರುಷರು ಇಂತಹ ಮಹಿಳೆಯರ ಹತ್ತಿರ ಎಂದಿಗೂ ಹೋಗಬಾರದು ಎಂದು ಆಚಾರ್ಯ ಚಾಣಕ್ಯ ಸಲಹೆ ನೀಡಿದ್ದಾರೆ. ಕೆಲ ಮಹಿಳೆಯರು ಪುರುಷರಿಗೆ ಹೇಗೆ ಮೋಸ ಮಾಡುತ್ತಾರೆ ಎಂಬುದರ ಬಗ್ಗೆ ನೀವು ಸಾಕಷ್ಟು ಪ್ರಕರಣಗಳನ್ನು ಕೇಳಿರಬಹುದು. ಕೆಲವು ಮಹಿಳೆಯರು ಹಣಕ್ಕಾಗಿ ಪುರುಷರೊಂದಿಗೆ ಬೆರೆಯುತ್ತಾರೆ. ಅಲ್ಲದೆ ಅವರಲ್ಲಿರುವ ಎಲ್ಲಾ ಬೆಲೆಬಾಳುವ ವಸ್ತುಗಳನ್ನು ದೋಚುತ್ತಾರೆ. ಹಾಗಾಗಿ ಕೆಲ ಮಹಿಳೆಯರ ಬಳಿಗೆ ಪುರುಷರು ಹೋಗಬಾರದು. ಇಲ್ಲದಿದ್ದರೆ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾರೆ ಎಂದು ಚಾಣಕ್ಯ ಹೇಳಿದ್ದಾನೆ. ಆಗಮ್ಯ ಗಮನಾದಯುರ್ಯ ಪುನನಿಕ್ಷಿಯಂತೆ. ಚಾಣಕ್ಯ ನೀತಿಯ ಈ ಶ್ಲೋಕದಲ್ಲಿ ಆಚಾರ್ಯರು ಅಂತಹ ಸ್ತ್ರೀಯರನ್ನು ಉಲ್ಲೇಖಿಸಿದ್ದಾರೆ. ಈ ಶ್ಲೋಕದ ಪ್ರಕಾರ ಹೆಣ್ಣಿನ ಸಹವಾಸ ಮಾಡುವಾಗ ವೇಶ್ಯೆಯಂತೆ ಇರುವವರನ್ನು ಮಾಡಬಾರದು. ಇಂತಹವರು ಪುರುಷರ ಯಶಸ್ಸು, ಸದ್ಗುಣ ಮತ್ತು ಜೀವನವನ್ನು ನಾಶಪಡಿಸುತ್ತಾರೆ ಎಂದರ್ಥವಾಗಿದೆ. ಆಚಾರ್ಯ ಚಾಣಕ್ಯರ ಪ್ರಕಾರ ಎಂತಹವರಿಗೆ ಸಲಹೆ ನೀಡಬಾರದು. ಚಾಣಕ್ಯನ ನೀತಿಶಾಸ್ತ್ರದ ಪ್ರಕಾರ ಯಾವ ವ್ಯಕ್ತಿಗೆ ತುಂಬಾ ದುರಾಸೆಗಳಿರುತ್ತದೆಯೋ ಅಂತಹ ವ್ಯಕ್ತಿಗೆ ಎಂದಿಗೂ ಸಲಹೆ ನೀಡಬಾರದು. ತಪ್ಪು ಮಾಡಿದವರಿಗೆ ಸಲಹೆ ಕೊಡಲು ಹೋದರೆ ನೀವೇ ಸಂಕಷ್ಟಕ್ಕೆ ಸಿಲುಕುತ್ತೀರಿ. ದುರಾಸೆ ಹೊಂದಿರುವ ಜನರು ತಮ್ಮ ಲಾಭಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆ. ಹಾಗಾಗಿ ಅಂತಹವರಿಂದ ನೀವು ದೂರವಿರುವುದು ಒಳ್ಳೆಯದು. ಸದಾ ಸಣ್ಣ ಪುಟ್ಟ ವಿಷಯಗಳಿಗೆ ಇನ್ನೊಬ್ಬರನ್ನು ಅನುಮಾನಿಸುವವರು, ಇಂತಹವರಿಗೆ ಎಂದಿಗೂ ಸಲಹೆ ನೀಡಬೇಡಿ. ನೀವು ಅವರಿಗೆ ಯಾವ ಸಲಹೆಯನ್ನು ನೀಡಬಾರದು ಮತ್ತು ಯಾವ ಕೆಲಸವನ್ನು ಮಾಡಿಕೊಡಬಾರದು. ಅಂತಹ ಅನುಮಾನಾಸ್ಪದ ಜನರು ಶೀಘ್ರದಲ್ಲೇ ನಿಮ್ಮನ್ನು ತಮ್ಮ ಶತ್ರುವಾಗಿ ಕಾಣುತ್ತಾರೆ ಎಂದು ಚಾಣಕ್ಯರು ಹೇಳುತ್ತಾರೆ. ಒಳ್ಳೆಯ ಸ್ನೇಹಿತರನ್ನು ಹೊಂದಿರದ, ಕೆಟ್ಟ ಸಹವಾಸ ಇರುವವರಿಗೆ ನೀವು ಸಲಹೆ ನೀಡಿದರೆ ಅವರು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ನೀವು ಎಷ್ಟೇ ಉತ್ತಮ ಸಕಾರಾತ್ಮಕ ಸಲಹೆಗಳನ್ನು ನೀಡಿದರೂ ಅವರು ನಿಮ್ಮನ್ನು ತಪ್ಪಾಗಿಯೇ ಅರ್ಥೈಸಿಕೊಳ್ಳುತ್ತಾರೆ. ನೀವು ಇದರಿಂದ ತಪ್ಪಿತಸ್ಥರಾಗುತ್ತೀರಿ. ನೀವು ಎಲ್ಲದರಲ್ಲೂ ಅವರಿಗೆ ಅಡ್ಡಿಯುಂಟು ಮಾಡುತ್ತಿದ್ದೀರಿ ಎಂದು ಭಾವಿಸುತ್ತಾರೆ. ಹಾಗಾಗಿ ನೀವು ಏನು ಮಾಡಿದರೂ ಅವರು ನಿಮ್ಮನ್ನು ತಪ್ಪಾಗಿಯೇ ನೋಡುತ್ತಾರೆ. ಚಾಣಕ್ಯನ ನೀತಿಶಾಸ್ತ್ರದ ಪ್ರಕಾರ ದುರಹಂಕಾರಿಗಳಿಗೆ ಅಪ್ಪಿತಪ್ಪಿಯೂ ಸಲಹೆ ನೀಡಬಾರದು. ಅಹಂಕಾರಿಗಳು ಎಲ್ಲರ ಮುಂದೆ ತಾವೇ ಶ್ರೇಷ್ಠರೆಂದು ಭಾವಿಸುತ್ತಾರೆ. ಅಂತಹ ಜನರು ನಿಮ್ಮ ಸಲಹೆಯನ್ನು ಸರಿಯಾಗಿ ತೆಗೆದುಕೊಳ್ಳುವುದಿಲ್ಲ. ಎಲ್ಲದರಲ್ಲೂ ಅವರೇ ಸರಿ ಎಂದು ಭಾವಿಸುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಯಾವುದೇ ವಿಷಯದ ಬಗ್ಗೆ ಅವರಿಗೆ ಸಲಹೆ ನೀಡಲು ಹೋದರೂ ನೀವು ಅವರಿಗೆ ತಪ್ಪು ಮಾರ್ಗದರ್ಶನ ನೀಡುತ್ತಿದ್ದೀರಿ ಎಂದು ಭಾವಿಸುತ್ತಾರೆ.